ಒಂದು ಕ್ವಾಣನ 50,000 ಮಾಡ್ತೀವಿ ಸರ್ ಒಂದು ಟೈಮ್ ನಾವು. ಅದು ಸರ ಒಂದು 4 ವರ್ಷದ ಇರ್ಬೇಕು ಹಾಲೆಲ್ಲ ಸರ ನಮ್ಗೆ ನೋಡ್ರಿ ಕರೆಕ್ಟಾಗಿ ರೇಟ್ ಕೊಡೋಲ್ರಿ. KMP ಹಾಕ್ತಿದ್ರಿ ಸರ್ 30 ರೂಪಾಯಿ ಹಿಂಗೆಲ್ಲ ತಗೊಳ್ಕೈತಿರಿ. ನಮ್ಗೆ ಭಾಳ ಲಾಸ್ ಆಗೈತೆ. ಮತ್ತೆ ದೊಡ್ಡ ಡೈರಿ ಅಂತ ಬಂದ್ರಿ ಅದಕ್ಕೆ ಕೈತಿ ಅವ್ರು ಕೆಲವೊಂದು ದಿನ ಸ್ವಲ್ಪ ಕೊಟ್ರಿ 60 ರೂಪಾಯಿ 65 ರೂಪಾಯಿ ಹಿಂಗೆಲ್ಲ ಕೊಟ್ರಿ. ಅವ್ರ ಇತ್ತ ಏನಾಗ್ತಾನೆ ಅವರು 40 ರೂಪಾಯಿ 35 ರೂಪಾಯಿ ಹಿಂಗೆಲ್ಲ ಮಾಡಕ್ಕೆ ನಮ್ಗೆ ಲಾಸ್ ಆಗೈತೆ ಬಿಟ್ರಿ ಹಾಕಲ್ಲ ಅಂತಂದು ನಾವೆಲ್ಲ ಮನೆಯಲ್ಲೇ ಐನ ಮಾಡ್ತೀವಿ ಸರ್. ಹಾಲಕ್ಕ ಹಿಂಡ್ಕೊಂಡು ಹಾಲು ಎಪ್ಪ ಹಾಕಿ ಕಾಸಿ ಎಪ್ಪ ಹಾಕಿ ಮೊಸರು ಬೆಣ್ಣೆ ಇವೆಲ್ಲ ಮಾಡ್ತೀವಿ. ಎಲ್ಲಿ ಸೇಲ್ ಮಾಡ್ತೀರಿ ಬೆಣ್ಣೆ? ಇಲ್ಲಿ ಊರಾಗ ಹೋಯ್ತಾರೆ ಸರ್. ಮತ್ತೆ ಉಳಿತಂದ್ರೆ ಕೊಪ್ಪಳದಾಗ ಫೋನ್ ಮಾಡ್ತಾರೆ ಸರ್. ಫೋನ್ ಮಾಡಿ ಮತ್ತೆ ಐತೇನ್ರಿ ಬೆಣ್ಣೆ ಅಂತ ಐತ್ರಿ ಅಂದ್ರೆ ಹೆಂಗಂದ್ರೆ ಗೊತ್ತಾಗಲ್ರಿ. ಹಾಲ್ ಬೇದಿ ಅಂತ ದನಪ್ಪ ಹಾಲ್ ಬೇದಿ ಆದಾಗ ಕ್ವಾಣ ದಂದಾಗ ಇತ್ತಪ್ಪ ಅಂದ್ರ ಕಟಿಯಂಬಿಡ್ತಾವ ನಮಗೆ. ಸ್ನೇಹಿತರೆ ನಮಸ್ಕಾರ. ಇವತ್ತು ನಾನು ಕೊಪ್ಪಳ ಜಿಲ್ಲೆ ನೀರ್ಲಿಗೆ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ. ಇಲ್ಲಿ ನಮ್ಮ ರೈತರು ಮೂಕ್ ಬಸಪ್ಪಣ್ಣ ಅವರು ಸಿಕ್ಕಿದ್ದಾರೆ ನೋಡಿ. ಅವರು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಎಮ್ಮೆ ಸಾಕಾಣಿಕೆ ಮಾಡ್ತಾ ಇದ್ದಾರೆ. ಯಾವುದೇ ಹೈಟೆಕ್ ಶೆಡ್ ಆಮೇಲೆ ಶೆಡ್ ಮಾಡಿ ಎಮ್ಮೆ ಕಟ್ಟಿ ಅವಕ್ಕೆ ಮೇವ್ ಹಾಕೋದು ಆ ಥರ ಅಲ್ಲ. ಸೊ ಇವ್ರು ಸಾಂಪ್ರದಾಯಿಕ ಅಂದ್ರೆ ಹೊರಗಡೆ ತಗೊಂಡೋಗಿ ಮೇಯಿಸೋದು ಇದೆಲ್ಲ ಮಾಡ್ತಾರೆ. ಸೊ ಇವ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ ಅಂತ ಬಂದಿದ್ದೀನಿ. ಮುಖಪ್ಪಣ್ಣವ್ರೆ ನಮಸ್ಕಾರ. ನಮಸ್ಕಾರ. ಹೇಳ್ರಣ್ಣ, ಎಷ್ಟು ವರ್ಷದಿಂದ ಸಾಕಾಕ್ ಕುಂತೀರಿ ಈಗ? ಭಾಳ ವರ್ಷದ ಸರ್, ಒಂದು 20-30 ವರ್ಷದ ಸಾಕ್ವಿ. ಅಂದ್ರೆ ಇಷ್ಟ ಇದ್ದಿಲ್ಲ ಮುಂಚೆ, ಇವಾಗ ಜಾಸ್ತಿ ಆಗಿದೆ. ಈಗ ಎಷ್ಟದವಣ? ಈಗ ಎಲ್ಲ ಕರಗಿರ ಅಂದ್ರೆ ಒಂದು 30 ಮ್ಯಾಗ. ಎಷ್ಟೊಂದು 2-3 ಹೋಗ್ತೀರಾ ಮೇಸ? ಎಲ್ಲ ಒಬ್ಬರೇ ಹೋಗ್ತೀರಿ ಸರ್. ನಾವು ಒಬ್ಬನೇ ಹೋಗ್ತೀನಿ ಸರ್. ಒಬ್ರು ಹೋಗ್ತೀರಿ? ಅದಣ್ಣ ಇಷ್ಟು ಕುಂದ? ಹಾಂ ಸರ್, ಮತ್ತೆ ಒಬ್ಬನೇ ಹೋಗ್ತೀನಿ. ಈಗ ಈ ಜೀವನ ಕಷ್ಟ ಅಲ್ಲ, ಕಡಿಗೆ ಮತ್ತೆ ಕಷ್ಟ ಇರೋದ ಸರ್ ಎಲ್ಲದರಲ್ಲಿ. ಈಗ ಟೋಟಲ್ 30 ಎಮ್ಮೆ? ಹಾಂ 30 ಅಂದ್ರೆ ಎಲ್ಲ ಮೆಸಕ್ ಹೋಗೋಲ್ಲ. ಒಂದು 25 ಕರಾಗಿರ ಅಂದ್ರೆ ಮನೆ ಕರ ಇಲ್ಲೇ ಇರ್ತಾವ? ಹಾಂ ಇಲ್ಲೇ ಇರ್ತಾವ ಸರ್. ಇವ ಸರ್ ಹಾಲು ಕುಡಿಯೋ ಕರ ಇವೆಲ್ಲ ಒಂದು 6 ಅದಾವ ಸರ್. ಇವು 6 ಅದಾವ. ಅಡಿಗೆಲ್ಲ ಹೋಗೋ 25. ಇದು ಒಂದು ಅದ್ಯಾಗ ಇವು ಜವರಿ ಟೈಪ್ ಬರ್ತಾವು. ಆಮೇಲೆ ಒಂದಿಷ್ಟು ಮೌಳಿ ಟೈಪ್ನು ಬರ್ತಾವು. ಅಂದ್ರೆ ನೀವು ಫಸ್ಟ್ ತಗೊಂಬಂದಿದ್ವಾ ಏನು ಮನೆ? ಸರ್ ಎಲ್ಲ ಮನಿವರ್ ಸರ್. ಮನಿವ ಅಷ್ಟು ತಂದದ್ದು ಯಾವಿಲ್ಲ ಸರ್. ತಂದದ್ದು ಯಾವ ಇಲ್ಲ ಇದ್ರಾಗ. ಈಗ ಇವನ್ನೆಲ್ಲ ಬ್ರೀಡಿಂಗ್ ಎಲ್ಲ ಹೆಂಗ್ ಮಾಡ್ತೀರಿ? ಚುಜಿ ಹಾಕಿಸ್ತಾರೆ ನಿಮ್ಮ ಹತ್ರ? ಕೋಣ ಬಿಟ್ಟಿವಿ ಸರ್. ಆ ಕಡೆ ಲಾಸ್ಟ್ ಐತಲ್ಲ ಅದಕ್ಕೆ ಕೋಣ ಸಿಟ್ಕೊಂಡಿರ್ತೀವಿ ಸರ್ ನಾವು. ಹೌದಾ? ಯಾವ ತಳಿ ಅಣ್ಣ ಕೋಣ? ಅದೇ ಒಟ್ಟಾಗ ಹುಟ್ಟಿದ್ವ ಸರ್. ಇದ್ರ ಅಂತ ತಳಿ ಅಂತ ತಂದು ಮಾಡ್ಬೇಕಂದಿಲ್ಲ ಸರ್. ಇದ್ರೊಳಗೆ ಹುಟ್ಟಿದ್ವ. ಈಗ ಎಷ್ಟು ಎಮ್ಮೆ ಹಿಂಡ್ತಾವ? ಈಗ ನೋಡ್ರಿ 6 ಎಮ್ಮೆ ಇರ್ತವೆ. ಈಗ ಬೆಳಗ್ಗೆ ಒಂದು 10 ಎಮ್ಮೆ ಇರ್ತವೆ ಸರ್. ಇಳಿದು ಭಾಳ ದಿನ ಆಗಿದ್ವಲ್ಲ, ಈಗ ಒಂದು ಟೈಮ್ ಅಷ್ಟೇ ಹಿಂಡ್ತಾವಲ್ಲ ಸರ್. ಒಂದು ಟೈಮ್ ಹಿಂಡಂತವು 4 ಅದಾವ ಸರ್. ಇವು 2 ಟೈಮ್ ಹಿಂಡವು 6 ಅದಾವ ಸರ್. ಈಗ ಎಮ್ಮೆ ಸಾಕಾಣಿಕೆ ಯಾಕೆ ಮಾಡ್ಬೇಕಂತ ಮಾಡಿದ್ರಣ್ಣ ನೀವು? ಸರ ಇವೆಲ್ಲ ಖರ್ಚು ನಮಗೂ ಭಾಳ ಬಂದ್ಬಿಟ್ರಿ ಸರ್. ಎಲ್ಲ ಮನೆಯೆಲ್ಲ ಇವು ಹೊಲದ್ದು ಇಲ್ದ ನಮ್ದು ಪ್ರಾಬ್ಲಮ್ ಐತೆ ಸರ್. ಅದೆಲ್ಲ ಮನೆತ ನಡೆಯೋದು ಕಷ್ಟ ಐತಿರಲ್ರಿ. ಅಂದ್ರೆ ಬರೀ ಹೊಲದಿಂದ ಮನೆತ ನಡಗಿಲ್ಲ ಅಂತೀರಣ್ಣ? ಇಲ್ಲ ಸರ್, ಅವು ಕರೆಕ್ಟಾಗಿ ಬೆಳೆದ್ರ ನಾವು ಬೆಳೆ ಟೈಮ್ಗೆ ನಮಗೆ ಏನೋ ಒಂದು ರೇಟ್ ಸಿಕ್ಕರೆ ಅವು ಮೇಂಟೈನ್ ಆಗುತ್ತೆ ಸರ್. ಹೆಂಗ ಮನೆತನ ಈಗ ನಾವು ಕರೆಕ್ಟ್ ಟೈಮ್ ಒಂದು ಟೈಮ್ ಮಾಡೋಕ್ಕಾಗ್ತಿರಲ್ಲ, ನಮಗೆ ಮಾಡೋಕ್ಕಾಗ್ತಿರಲ್ಲ, ಮಾಡೋಕೆ ಆ ಟೈಮ್ ರೇಟ್ ಇರಲ್ಲ. ಆಗ ಹಿಂಗೆ ಒಟ್ಟು ಏನೋ ಒಂದು ಹೊಲ ಮೇಲಿಂದ ನಮ್ಗೆ ಅಷ್ಟೊಂದು ಏನು ಇದಾಗಲಿಲ್ಲ ಸರ್. ಪ್ರಾಫಿಟ್ ಅನ್ಸಿಲ್ಲ ಸರ್. ಮತ್ತೆ ಇವ್ನು ಮಾಡ್ಕೊಂತ ಬಂದ್ವಿ ಸರ್. ಇದನ್ನ 2 ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. 2 ಮೇಂಟೈನ್ ಹೆಂಗ ಒಂದು ಜೀವನ ಮಾಡ್ಕೊಂಡು ಹೋಗ್ತೀವಿ. ಎಷ್ಟು ಜನ ಅಣ್ಣ ನೀವು ಅಣ್ಣ ತಮ್ರ? ನಾವು 3 ಜನ ಸರ್. 3 ಜನ ಬ್ರದರ್. ಇವ್ರು ನಾವೊಬ್ರಿ ಬ್ರದರ್. ಬೆಂಗಳೂರು. ನೀವೇ ಮಾಡ್ತೀರಿ? ನಾವು ದನ ನೋಡ್ಕೊಂತಾನೆ ಹೊಲಮನೆ ಮಾಡಿ. ಇಲ್ಲಿ ಹೊಲದಾಗ ಹೊಲಮನಿ ಮಾಡೋ ದನ ಬೇರೆ ಅದಾವ? ಇಲ್ಲ ಸರ್, ಅವು ಎತ್ತದವ್ರು ಸರ್. ಅದೇ ಎತ್ತು? ಹಾಂ ಎತ್ತುಗಳು. ಎಷ್ಟು ಅದಾವಣ? 2 ಎತ್ತು ಸರ್. 2 ಎತ್ತು 1 ಓರಿ. ಅಲ್ಲಣ್ಣ ಈಗಿನ ಕಾಲದಾಗ ಎಲ್ಲ ಟ್ಯಾಕ್ಟ್ರಿ ಹೈಟೆಕ್ ಮಿಷನ್ ಮಾಡಿರ್ತಾರ, ಇನ್ನು ಎತ್ತು ಮೇಂಟೈನ್ ಮಾಡಕ್ ಕುಂತೀರಿ ನೀವು? ಬೇಕ್ರಿ ಸರ್. ಇವು ನಮಗೆಲ್ಲ ನಡೆಯಲ್ಲ ಸರ್. ಇಲ್ಲ ಸರ್, ಫಸ್ಟ್ ಒಂದು 10-12 ಹಿಂಗೆಲ್ಲ ಇದ್ದು ಸರ್. ಈಗ ನಾವು ಕಾಯ್ಬೇಕಾರೆ ಆಗ ಮೇಂಟೈನ್ ಮಾಡ್ಕೊಂತ ಬಂದ್ವಲ್ಲ. ಜಾಸ್ತಿ ಮಾರ್ಕ್ಸ್ ಇದರಿಂದ ಯಾವಾಗ ನಮ್ಗೆ ಸ್ವಲ್ಪ ಹೊಲಮನಿಕಿನ ಸ್ವಲ್ಪ ಆದಾಯ ಜಾಸ್ತಿ ಅನಿಸ್ತಲ್ಲ, ಹಂಗಾಗಿ ಇವನ್ನೇ ಮೇಂಟೈನ್ ಮಾಡ್ಕೊಂತ ಮಾರಲಿಲ್ಲ ಜಾಸ್ತಿ ನಾವು. ಹಂಗಾಗಿ ಮತ್ತೆ ನಮ್ದು ಅವಾಗ ಹೆಂಗ ಸರ, ಅವು ಎಮ್ಮಿಗೊಡ್ಡು ಅವು ಬೆದಿ ಬಂದಾಗ ನಾವು ಏನ್ ಮಾಡ್ತೀವಿ, ಬೇರೆ ಊರಿಗೆ ಹೋಗಿ ಕಟ್ಸ್ಕೊಂಡ್ಬರ್ತೀವಿ. ಅವಾಗ ಈ ನಮ್ಮೂರಾಗ ಯಾರು ಕೊಂಡು ಬಿಟ್ಟಿದ್ದು ನಮಗ ಒಂದು 10 ನಡೆ ಆಗ್ಬಿಟ್ಟವಲ್ಲ, ನಮಗೆ ಬೇಕಾಗಂತ ಒಂದು ಬಿಟ್ಕೊಂಡಿವಿ ಸರ್. ನಾವು ಬಿಟ್ಕೊಂತ ಏನತ್ತಂದ್ರೆ ಸರ್, ಅವು ವರ್ಷ ಇಳಿಯಕತ್ಬಿಟ್ಟವು. ಅವು ಹೆಂಗತ್ತಂದ್ರೆ ಸರ್, ಇವು ಇಳಿದ್ನಂದ್ರ 3 ತಿಂಗಳ ಒಳಗೆ ಕಟ್ಕೊಂತವ್ ಸರ್ ವಾಪಸ್. ಮತ್ತೆ ಅವ್ ದನ. ಹೌದಣ್ಣ? ಅವು ಪಕ್ಕ ಹೆಂಗಂದ್ರ ಗೊತ್ತಾಗಲ್ರಿ. ಹಾಲ್ ಬೆದಿ ಅಂತ ದನ. ಹಾಲ್ ಬೆದಿ ಆದಾಗ ಕ್ವಾಣ ದಂದಾಗ ಇತ್ತಪ್ಪ ಅಂದ್ರ ಕಟ್ಕೊಂಡ್ಬಿಡ್ತಾವ ನಮಗೆ. ಹಾಲ್ ಬೆದಿ ಅಂತ ಏನದ? ಹಾಲ್ ಬೆದಿ ಅಂದ್ರ ಸ್ವಲ್ಪ ಆಗ ಇಳಿದು ಒಂದು 3 ತಿಂಗಳ ಒಳಗೆ ಕಡಿಯಂತ ಅದಕ್ಕೆ ಹಾಲ್ ಬೆದಿ ಅಂತಾರ. ಅದು ಗೊತ್ತಾಗಲ್ಲ ನಮಗ ಬೆದಿ ಬಂದಿರೋದು. ಅವು ಏನಾಗತ್ತಂದ್ರ ಬೆದಿ ಆರಿದ್ನಂದ್ರ ಮತ್ತೆ ಏನಾಕಂದ್ರ ಭಾಳ ದಿನ ಆದ್ಮ್ಯಾಗ ಬೆದಿ ಬರೋದ ಆರದ್ಮೇಲೆ ಲಾಸ್ಟ್ ಮೂಮೆಂಟ್ ಇದಾದ್ಮ್ಯಾಗ ಅವಾಗ ಒದರಾಡಕ ಶುರು ಮಾಡ್ತಾವ. ಅವಾಗ ನಾವ್ ಏನ್ ಮಾಡ್ತೀವಿ, ಕಟ್ಸೋಕೋದು. ಅವಾಗೆಲ್ಲ ಟೈಮ್ ಎಷ್ಟಾಯ್ತು, 1 ವರ್ಷ ಇರ್ತೈತೆ ಸರ್. ಅವಾಗ ಮಾಡ್ತಾವ ಆತರ. ಅವಾಗ ಕ್ವಾಣ ಇತ್ತಂತಂದ್ರ ಹಾಲ್ ಬೆದಿಗೆ ಬಂದ ವರ್ಷನಾರ ಒಳ್ಳೆ ಇಳಿತೇವ ಸರ್. ಅವು 1 ವರ್ಷ ಕಟ್ಟಿಗೆ 1 ವರ್ಷ ಒಳ್ಳೆ ಇಳಿತೇವ ಸರ್. ಅಂದ್ರೆ ಹಾಲ್ ಬೆದಿಗೆ ಬಂದಿರೋ ಗೊತ್ತಾಗಲ್ಲ ಒಟ್ಟ ಒದರಗಲ್ಲ, ಓಡಾಡೋದಂಗ್ ಮಾಡಲ್ಲ. ಇಲ್ಲ ಸರ್, ಅದ್ರ ಗೊತ್ತಾಗ್ಬಿಡ್ತದೆ ಸರ್. ಅವಕ್ಕ ವಾಸನೆಗೆ ಇದಾಗ್ಬಿಡ್ತಾವ. ಅವಕ್ಕೊಂದು ಕ್ರಾಸಿಂಗ್ ಮಾಡ್ಕೊಂಡು ಮತ್ತೆ ಅವು ಕಟ್ಕೊಂಡ್ಬಿಡ್ತಾವ. ಎಷ್ಟು ಲೀಟರ್ ಹಿಂಡ್ತಾ ಇದ್ರಣ್ಣ ಹಾಲು? ಈಗ ಒಂದು 10
ಮತ್ತು ಈಗ ಸಾಯಂಕಾಲ ಎಂಟು ತೊಗೊಂಡ್ರೆ ಸರ್ ಈಗ 6 ಎಂಟು ತೊಗೊಂಡ್ರೆ 8 ಲೀಟ್ರ್ ಇಷ್ಟು 8-10 ಲೀಟ್ರ್ ಮಟ್ಟ ಎಂಟು ಸರ್ ಒಂದೊಂದು ಎಮ್ಮೆ ಇಲ್ಲ ಸರ್ ಎಲ್ಲ ಸೇರಿ ಈಗ ಇಂತ ನೋಡ್ರಿ ಈಗ ನಾವ್ ಏನಂತ ಪರಿ ಮೇಂಟೈನ್ ಮಾಡಲ್ಲ ಫುಡ್ ಇಲ್ಲ ಸರಿ ಈಗ ಮೇಸಿಯಂ ಬಂದಲ್ಲ ಸರ್ ಇವಾಗ ಇದು ಮೇಸಿಯಂ ಅದ ಒಳ್ಳೆ ಮತ್ತೆ ಅಡಿಯೋಗಿ ಹೋಗಿ ಮೇಯ್ಬೇಕು ಅವು ಏನು ಇರ್ತದೆ ಸರ್ ಓಕೆ ನಾವು ಜಾಸ್ತಿ ನಾವು ಅಲ್ಲಿ ಫಸ್ಟ್ ಫುಡ್ ಹಾಕಿ ಅವಕ್ಕೆಲ್ಲ ಇದನ್ನ ಮಾಡ್ಕೊಂಡ್ರೆ ಹಿಂಡ್ಬೋದು ಸರ್ ಒಂದು 4-5 ಲೀಟ್ರ್ ಮಟ್ಟ ಹಿಂಡ್ತದೆ ಸರ್ ಒಂದೊಂದು ಎಮ್ಮೆ ಮೇಂಟೈನ್ ಮಾಡಿದ್ರೆ ನೋಡಿ ಸರ್ ನಮಗೆ ಅಷ್ಟೆಲ್ಲ ಮಾಡಕ್ ಆಗಲ್ರಿ ಸರ್ ಇಷ್ಟು ಮಾಡಕ್ಕೆ ಸಾಕಾಗ್ಬಿಟ್ಟಿರ್ತೈತೆ ಅಲ್ಲ ಇವು ಹೊಲದ ಕಡಿಯಂದು ಎತ್ತು ಕಡಿಯಂದು ಇವನ್ನೆಲ್ಲ ಮಾಡ್ಕೊಂಬರಕ್ಕೆ ಸಾಕಾಗಿರ್ತೈತಲ್ಲ ಅಷ್ಟೊಂದು ಮೇಂಟೈನ್ ಮಾಡೋಕ್ಕಾಗಲ್ಲ ಈಗ ಎಷ್ಟೊತ್ತಿದ್ರನ ಸರ್ ಇವು ಪುಸ್ತಕ ಮೇವ್ ಆಗ್ಬೇಕಂದ್ರೆ ಒಂದು ದಿನಕ್ಕೆ ಒಂದು ಬಂಡಿ ಬೇಕು ಸರ್ ದಿನಕ್ಕೊಂದು ಬಂಡಿ ಮೇವು ದಿನ ಒಂದು ಬಂಡಿ ಮೇವ್ ಎಲ್ಲಿ ತರೋದಾಗುತ್ತೆ ಸರ್ ಹಂಗಾಗಿ ಮನ್ಯಾಗ ಹಾಕಕ್ಕಂತ ಎಸ್ಟಿಮೇಟ್ ಆಗಿಲ್ಲ ಸರ್ ಇಲ್ಲ ಅವಕ್ಕೆ ಕರೆಕ್ಟಾದ ಮಿಷನ್ ಬೇಕು ಈ ಥರ ಕಟ್ ಮಾಡಕ್ಕೆ ಮಿಷನ್ ಬೇಕು ಅವನ್ನೆಲ್ಲ ಇಟ್ಕೊಂಡ್ರೆ ಮಾಡ್ಬೋದು ಆದ್ರೆ ಅಷ್ಟೆಲ್ಲ ಮಾಡೋಕ್ಕಾಗಿಲ್ಲ ಸರ್ ಮೀನ ಇದು ಲಾಭ ಅನ್ಸೈತಿ ಲಾಭ ಸರ ಸರ ನೋಡ್ರಿ ನಾವು ಎಷ್ಟು ಇದನ್ನ ಮಾಡ್ತೀವಿ ಅಂದ್ರೆ ಸರ್ ನಾವು ಏನು ಹಾಕಲ್ಲಪ್ಪ ಅಡಿಯೋಗಿ ಹೋಗಿ ಮೇದ್ ಬಂದ್ವಾ ಇಲ್ಲಿ ನಾವು ಇಲ್ಲಿ ಮೇಸಲ್ಲ ಏನು ಫುಡ್ ಹಾಕಲ್ಲ ಅಂದ್ರೆ ಸರ್ ಒಂದೊಂದು ಟೈಮ್ನಲ್ಲಿ ನಾವು ಒಂದೊಂದು ತಿಂಗಳಿಗೆ ಒಂದು 30,000 ತೆಗಿದ್ವಿ ಸರ್ ತಿಂಗಳಿಗೆ 30,000 ಹಾಂ ಒಳ್ಳೆ ಟೈಮ್ ಒಳ್ಳೆ ಹಾಲು ಹಿಂಡ್ಬೇಕಾರೆ ಏನು ಹಾಕಿಲ್ಲ ಅಂದ್ರೆ ಈಗ ಅಡಿಯೋಗಿ ಮೇಸ್ಕೊಂಬರೋದು ಅಡಿಯೋಗಿ ನೀರು ಕುಡಿಸೋದು ಮತ್ತೆ ಕಟ್ಟೋದು ಮತ್ತೆ ಒಳ್ಳೆ ಅಡಿಗೆ ಹೋಗಿ ಮೇಸೋದು ಹಂಗಂದ್ರೆ 30,000 ತೆಗಿದ್ವಿ ರೀ ನಾವು ಹಂಗಂದ್ರೆ 30,000 ಆಮ್ಯಾಗಿದ್ದ ಕನಿಷ್ಠ ಅಂದ್ರೆ ಒಂದು ಈಗ 3 ವರ್ಷ 4 ವರ್ಷ ಸರ್ ಒಂದೊಂದು 2-3 ಎಮ್ಮೆ ಕೊಟ್ಟು 1 ಲಕ್ಷ ರೂಪಾಯಿ ಕೊಟ್ಟಿರಿ ಸರ್ ಹೌದಣ್ಣ ಅಂದ್ರೆ ನಿಮ್ಗೆ ಹಾಲು ಮಾರೋದಕ್ಕಿಂತ ಎಮ್ಮಿಗೊಡ್ಡು ಮಾರೋದ ಲಾಭ ಆಗುತ್ತೆ ಸರ್ ಅಂದ್ರೆ ಮತ್ತೆ ಕಡಿಮೆ ಆಗಿಬಿಡ್ತಾವಲ್ಲ ಹಂಗಾಗಿ ಜಾಸ್ತಿ ಮಾರಿನೂ ಮಾರಲ್ಲ ಅವನ್ನ ಈಗ ಏನ್ರಿ ನಮಗೆ ಜಾಸ್ತಿ ಆದಾಗ ನಮ್ಗೆ ಏನಾರ ಸ್ವಲ್ಪ ಯಾವ್ದಾರ ಮನೆಯಲ್ಲಿ ಅಡಚಣೆ ಬಂದಾಗ ಮತ್ತೆ ದನನ ಮಾರ್ತಿರ್ತೀವಿ ಸರ್ ಹೆಂಗಿತ್ತಂದ್ರೆ ಸರ್ ಮುಂಚೆಗ ಈ ಸಡ್ ಈಗ ಒಂದು 4 ತಿಂಗಳು ಆತ್ರಿ ಸರ್ ಇದು ಫಸ್ಟ್ ಸಡ್ ಇದ್ದಲ್ಲಿ ಸರ್ ಮಳೆ ಬಂದ್ರೆ ಹಿಂಗ ಬೈಲೆ ಕಟ್ತಿದ್ವಿ ಮಳೆ ಬಂದ್ರೆ ಹಿಂಗ ಬೈಲೆ ಕಟ್ತಿದ್ವಿ ರೀ ಬಿಸಿಲಿದ್ರೆ ಹಿಂಗ ಗಿಡ ನಾಳಿಗೆ ಹಿಂಗೆಲ್ಲ ಕಟ್ಕೊಂಡು ಹಿಂಗ ಮೇಂಟೈನ್ ಮಾಡ್ಕೊಂತ ಬಂದಿರಿ ಸರ್ ನಾವು 15 ವರ್ಷ ಇವಾಗ ಸ್ವಲ್ಪ ಈ ತರ ಮಾಡ್ಕೊಂಡಿವಿ 3 ತಿಂಗಳು 3 ತಿಂಗಳ ಆತ 4 ತಿಂಗಳ ಆತ ಅಷ್ಟೇ ಇನ್ನ ಭಾಳ ದಿನ ಆಗಿಲ್ಲ ಭಾಳ ದಿನ ಆಗಿಲ್ಲ ಸರ್ ಇವ್ ಎಷ್ಟು ಬಂತಣ್ಣ ಇದು ಖರ್ಚು ಇದಕ್ಕೆಲ್ಲ ಖರ್ಚು 1.5 ಲಕ್ಷ ರೂಪಾಯಿ ಬಂತು ಸರ್ 1.5 ಲಕ್ಷ ಇವನ್ನೆಲ್ಲ ಮಾಡಕ್ಕ ಇದನ್ನೆಲ್ಲ ಮೆಟೀರಿಯಲ್ ತಂದು ಹಾಕಂದ್ರೆ ಇದು ಸರ್ ಹಿಂಗ 40 ಸರ್ ಹಿಂಗ 24 ಐತಿ ಸರ್ ಅಗಲ 24 ಉದ್ದ 40 ಐತಿ ಸರ್ ಈಗ ಈ ಕಡೆ ಇದ್ರಾಗ 5 ಇದೆ ಸರ್ 6 ಅದಾವ್ರಿ 5 6 11 ನಿಂತವ್ರಿ ಸರ್ 11 ನಿಲ್ತಾವ 11 22 ಕಡೆಗೆ ಒಂದು 3 ಕಡಿತು ಸರ್ ಇದು ಶಾರ್ಟೇಜ್ ಆಗಿರೋದಕ್ಕೆ ಆಮೇಲೆ ಒಂದು 6 ಕರ ಅಂದ್ರೆ ಒಂದು 20-25 ದನ ನಿಲ್ತಾವಾಗ ನಿಲ್ತಾವ ಸರ್ ಆರಾಮಾಗಿ ಮಲೆ ಕುಡಿಯೋ ಪಲ್ಲಿ ಕೂಡ 30 ನಿಂದಿರ್ತದೆ ಸರ್ ಈ ಕಡೆ ಸಣ್ಣ ಕರ ಅವಲ್ಲ ಇಲ್ಲಿ ಇದಕ್ಕೆ ಕಟ್ಟಿದ್ರ ಬಟ್ ಕೆಳಗೇನೋ ನೀವು ಇದು ಮಾಡಿಸಿಲ್ಲ ಸರ್ ಮಾಡಿಸ್ಬೇಕು ಬರೀ ಸರ್ ಬಂಡಿ ಅಷ್ಟ ಹಾಕಿ ಬಂಡಿ ಅಷ್ಟ ಇಲ್ಲಿ ಸ್ವಲ್ಪ ಹಾಕಿವ್ರಿ ಇದನ್ನೆಲ್ಲ ಮಾಡಿಸ್ಬೇಕ್ರಿ ಸರ್ ನೆಕ್ಸ್ಟ್ ಮುಂದಕ್ಕೆ ಮಾಡಿಸಿದ್ರೆ ಎಲ್ಲ ಐತ್ರಿ ಸರ್ ಇನ್ಕಮ್ ಸಾಕಷ್ಟು ಇದು ಮಾಡ್ಕೊಂಡ್ರೆ ಬಟ್ ಎಮ್ಮೆ ಬಿಟ್ಟು ನೀವು ಆಕಳ ಮಾಡ್ಬೋದಿತ್ತಲ್ಲ ಎಮ್ಮಿನ ಯಾಕೆ ಮಾಡಿ ಏನು ಸರ್ ಅದು ಅವಾಗ ನಾವು ಅಮ್ಮರ ಕಾಲದ ಎಮ್ಮೆ ಇದ್ರಿ ಅದು ಯಾಕಂದ್ರೆ ಈಗ ಅವು ಜರ್ಸಿ ಆಕಳ ಅವೆಲ್ಲ ಬಂದವು ಅವೆಲ್ಲ ಮೇಂಟೈನ್ ಮಾಡಕ್ಕಲ್ಲ ಸರ್ ಅಷ್ಟೇ 10 ಲೀಟರ್ ಹಿಡಿತಾವು 15 ಲೀಟರ್ ಹಿಡಿತಾವ ಈಗ ನಮ್ಮ ವಾತಾವರಣಕ್ಕೆ ಸರ್ ಅವು ಸೊಳ್ಳೆ ಕಡಿಯಂಗಿಲ್ಲ ಅವಕ್ಕೇನು ಸ್ವಲ್ಪ ಇನ್ಫೆಕ್ಷನ್ ಆಗಂಗಿಲ್ಲ ಸ್ವಲ್ಪ ಭಾಳ ಏನಾರ ತೊಂದರೆ ಬಂದ್ರೆ ತಡ್ಕನಲ್ಲ ಈ ನಮ್ಮ ವಾತಾವರಣಕ್ಕೆ ಇಷ್ಟೆಲ್ಲ ನೋಡ್ರಿ ಇಲ್ಲೆಲ್ಲ ಗಲೀಜು ಸೊಳ್ಳಿ ನೋಣ ಕಡಿತೀವಿ ಸರ್ ಹಂಗಾಗಿ ಈ ದಕಡಿ ತಡೆಯಲ್ಲ ಅಂತ ನಾವು ಅವನ್ನೆಲ್ಲ ಮಾಡಿಲ್ಲ ಸರ್ ಇಲ್ಲೆಲ್ಲ ಮಾಡಿದ್ರೆ ಪಾಪ ನಮ್ಮ ಮಗ ಅವೆಲ್ಲ ಮಾಡಿದ್ದ ಅವನಿಗೇನ ನಾವು 2 ತಿಂಗಳ 3 ಸತ್ತೋಗ್ಬಿಟ್ಟು ಸರ್ ಹೌದಣ್ಣ ಹಂಗಾದಾಗ ನಮಗೆ ತೊಂದರೆ ಆಗ್ಬಿಡುತ್ತೆ ಸರ್ ಭಾಳ ಥರ ಈ ವಾರ ಸರ ಇವತ್ತು ಮಳೆಗೆ ತಡ್ಕೊಂತವು ಬಿಸಿಲಿಗೆ ತಡ್ಕೊಂತವು ಹಂಗೇನ ಇದನ್ನ ಅಗ್ದಿ ಕೇರ್ಫುಲ್ ಮಾಡಿ ಅದೇ ಮಕ್ಕಳ ಜೋಪಾನ ಮಾಡ್ದಂಗೆ ಮಾಡ್ಬೇಕಂತೇನಿಲ್ಲ ಅವ್ನ ಮಕ್ಕಳು ಜೋಪಾನ ಮಾಡ್ದಂಗೆ ಮಾಡ್ಬೇಕ್ರಿ ಡೆರ್ಸಿ ಹಾಕಿ ಹೌದೌದು ಅವ್ನು ಭಾಳ ಜೋಪಾನ ಮಾಡ್ಬೇಕ್ರಿ ಇವು ಹೆಂಗೆ ಎಲ್ಲಾರ ಕಟ್ನಿ ಮಳೆಗಾರ ಕಟ್ಟಿ ಚಳಿಗಾರ ಭಾಳ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀವಿ ಸರ್ ನಾವು ಈಗ ಎಲ್ಲಿ ಹೋಗ್ತೀರ ನೀವೆಲ್ಲ ಮೇಸಕ್ಕೆ ಅಡಿಗೆ ಹೋಗ್ತೀರಿ ಸರ್ ಹಿಂಗೆಲ್ಲ ಒಳಿ ದಂಡಿಗೆ ಅಲ್ಲೆಲ್ಲ ಹೋಗ್ತೀರ ಇವಾಗೆಲ್ಲ ಮೆಕ್ಕೆಜೋಳ ಇವೆಲ್ಲ ಕಟಿಂಗ್ ಮಾಡಿರಲ್ಲ ಸರ್ ಅವಾಗೆಲ್ಲ ಮೇಯಿಸ್ತೀವಿ ಅವೆಲ್ಲ ಇದನ್ನ ಮಾಡ್ಕೊಂತ ಬಂದಾಗಲ್ಲ ಈ ನಮ್ಮ ಒಳಿಸಲ್ಲ ಸರ್ ಅವೆಲ್ಲ ಸ್ವಲ್ಪ ಎಲ್ಲ ಮುಗಿದ್ನಪ್ಪ ಎಲ್ಲ ಮೇಯ್ಕೇನಿ ಇಲ್ಲಪ್ಪ ಅಂದ್ರೆ ಹಿಂಗ್ ಒಳಿಸಲೆಲ್ಲ ಬೈಲಾಕ ಸರ್ ಮುಳುಗಡೆ ಊರ್ ಸರ್ ಆಗ ಒಟ್ಟು ಹಂಗ ಹಿಂಗೆ ಏನೋ ಜೀವನ ನಡೆಸ್ತೀರ ಒಟ್ಟು ನಡೀತೈತಿ ಇಲ್ಲಿ ನಿಮ್ಗ ಇಲ್ಲಿ ಕಂಟಿನ್ಯೂ ಆಗಿ ಮೇವು ಮೇವು ಸಿಗುತ್ತೆ ಸಿಗುತ್ತೆ ಸರ್ ಅಷ್ಟು ಅವನ ಟೈಮ್ ಕಷ್ಟನ ಆಗುತ್ತೆ ಸರ್ ಹೆಂಗಂದ್ರ ಎಲ್ಲ ಈ ಕಡೆ ಬಿತ್ತಿ ಬಿಡ್ತಾರ ಆ ಕಡೆ ಒಳಗೆ ತುಂಬಿರ್ತೈತೆ ಸರ್ ಹೌದು ಆ ಟೈಮ್ನಾಗ ಒಂದು 3 ತಿಂಗಳ ಸ್ವಲ್ಪ ಕಷ್ಟ ತ್ರಾಸಾಗುತ್ತೆ ಹುಲ್ಲು ಒಟ್ಟು ಅದನ್ನೆಲ್ಲ ಸ್ಟಾಕ್ ಮಾಡ್ಕೊಂಡಿಲ್ಲ ಸರ್ ಮಾಡಿದ್ರಿ ಸರ್ ಈ ವರ್ಷ ಈ ಸಡ್ ಆದ್ಮ್ಯಾಗ ಈ ಗ್ವಾಲ್ದಿ ಟೈಪ್ ಮಾಡಿ ಹಾಕಿವ್ರಿ ಮುಂಚೆ ಗ್ವಾಲ್ದಿ ಇದ್ದಲ್ಲಿ ಏನಿದ್ದಿಲ್ಲ ಮುಂಚೆಗೆ ಆಗ್ತಿರ್ತಿಲ್ಲ ಈಗ ಆಗ್ತೈತಿ ಆ ಕಡೆ ಗೂಡ್ಕಾಣತ್ತಲ್ಲ ಸರ್ ಅದು ಇದೆಲ್ಲ ನಮ್ದೇ ರೀ ಈಗ ಹುಟ್ಟಿದ ಕರ ಎಲ್ಲ ಹೆಣ್ಣು ಕರ ಎಲ್ಲ ಏನ್ ಮಾಡ್ತೀರಣ್ಣ ಹೆಣ್ಣು ಕರ ಜೋಪಾನ ಮಾಡಿದ್ ಸರ್ ಕ್ವಾಣಗರ ಎಲ್ಲ ನಮಗೆ ಬೇಕಾದ ಯಾವ್ದು ಚಲೋಪ್ಪ ಯಾವ್ದು ದಷ್ಟು ಪುಷ್ಟವಾಗಿರೋದು ಅದನ್ನ ಸ್ವಲ್ಪ ಇಟ್ಕೊಂತೀರಿ ಸರ್ ಬೀಜ ಒಣಕಂತಂದು ಉಳಿದ ಕ್ವಾಣೆ ಎಲ್ಲ ಮಾರ್ಬಿಡ್ತೀರಿ ಸೊ ನೋಡ್ತಿರ್ಬೋದು ಸ್ನೇಹಿತರೆ ಭಾರಿ ಅದ್ಭುತವಾಗಿ ನಮ್ಮ ಮುಖಪರ್ಣವರು
ಎಮ್ಮಿ ಸಾಕಾಣಿಕೆ ಮಾಡ್ತಾ ಇದ್ರೆ ಆಕ್ಚುಲಿ. ಒಂದು ಪಣನ 50,000 ಮಾಡಿದ್ವಿ ಸರ್ ಒಂದು ಟೈಮ್ ನಾವು. ಅದು ಸರ್ ಒಂದು 4 ವರ್ಷದ ಇರ್ಬೇಕ್ರಿ. ಬಟ್ ಈಗ ಹಾಲೆಲ್ಲ ಎಲ್ಲಿ ಕೊಡ್ತೀರಣ್ಣ ನೀವು? ಹಾಲೆಲ್ಲ ಸರ ನಮ್ಗೆ ನೋಡ್ರಿ ಕರೆಕ್ಟಾಗಿ ರೇಟ್ ಕೊಡೋಲ್ರಿ. ಈಗ ಫಸ್ಟ್ KMF ಹಾಕ್ತಿದ್ರು ಸರ್. ಅವ್ರು ಏನು ಮಾಡಿದ್ರು, ಅವರು ಒಂದು 30 ರೂಪಾಯಿ ಹಿಂಗೆಲ್ಲ ತಗೊಳಕೈತಿರಿ ನಮ್ಮ ಭಾಳ ಲಾಸ್ ಆಗೈತೆ. ಮತ್ತೆ ದೊಡ್ಡ ಡೈರಿ ಅಂತ ಬಂತು, ಅದಕ್ಕೆ ಅವ್ರು ಕೆಲವೊಂದು ದಿನ ಸ್ವಲ್ಪ ಕೊಟ್ರಿ 60 ರೂಪಾಯಿ 65 ರೂಪಾಯಿ ಹಿಂಗೆಲ್ಲ ಕೊಟ್ರಿ. ಅವ್ರ ಇತ್ತ ಏನಾಗ್ತಾನೆ ಅವರು 40 ರೂಪಾಯಿ 35 ರೂಪಾಯಿ ಹಿಂಗೆಲ್ಲ ಮಾಡಕಂತ್ರಿ. ನಮ್ಗೆ ಲಾಸ್ ಆಕೈತೆ ಬಿಟ್ರಿ ಹಾಕಲ್ಲ ಅಂತಂದು ನಾವೆಲ್ಲ ಮನೆಯಲ್ಲೇ ಐನ ಮಾಡ್ತೀವಿ ಸರ್. ಹಾಲು ಹಿಂಡ್ಕೊಂಡು ಹಾಲು ಎಪ್ಪ ಹಾಕಿ ಕಾಸಿ ಎಪ್ಪ ಹಾಕಿ ಮೊಸರು ಬೆಣ್ಣೆ ಇವೆಲ್ಲ ಮಾಡ್ತೀವಿ. ಈಗ ನೀವ ಮಾಡಕ್ ಹೊಂದ್ಬಿಟ್ರಿ? ನೀವ ಬೆಣ್ಣೆ ಮಾಡಿ ಸೇಲ್ ಮಾಡ್ಬಿಡ್ತೀರಿ? ಸೇಲ್ ಮಾಡ್ತೀವಿ. ಎಲ್ಲಿ ಸೇಲ್ ಮಾಡ್ತೀರಿ ಬೆಣ್ಣೆ? ಇಲ್ಲಿ ಊರಾಗ ಹೋಯ್ತಾರ ಸರ. ಮತ್ತೆ ಉಳಿತಂದ್ರೆ ಕೊಪ್ಪಳದಾಗ ಫೋನ್ ಮಾಡ್ತಾರ ಸರ. ಒಂದಿಷ್ಟು ಮಂದಿಗೆಲ್ಲ ಪರಿಚಯ ಇರ್ತಾರಲ್ಲ, ಅವ್ರಲ್ಲೇ ಕೇಳ್ತಾರ ಫೋನ್ ಮಾಡಿ, ಮತ್ತೆ ಐತೇನ್ರಿ ಬೆಣ್ಣೆ ಅಂತ. ಐತ್ರಿ ಅಂದ್ರೆ ತಗೊಂಡ್ ಯಾವಾಗ್ಲೂ ಇರ್ತಾ ನಿಮ್ಮ ಹತ್ರ ಸ್ಟಾಕ್? ಇರುತ್ತೆ ಸರ್, ಯಾವಾಗ ಬಂದು ಹೋಗ್ಬೋದ್ರಿ. ಹೌದಣ್ಣ? ಎಷ್ಟು ಕೆಜಿ ಇರುತ್ತೆ ಯಾವಾಗಲೂ? ಕಡಿಮೆ ಅಂದ್ರೆ 1 kg ಇರ್ತೈತೆ. ಒಟ್ಟು ಇರುತ್ತೆ ನಿಮ್ಮ ಹತ್ರ? ನಿಮ್ಗೆ 2 kg 3 kg ಬೇಕಂದ್ರೆ ಒಂದು ಸ್ವಲ್ಪ ದಿನ ಮುಂಚೆ ಹೇಳ್ಬೇಕು ಸರ್. ಮುಂಚೆ ನಾವೆಲ್ಲ ಯಾರಿಗೆ ಕೊಳ್ಳಂಗ ಸ್ವಲ್ಪ ನಿಮ್ಗೆ ಇದನ್ನ ಮಾಡಿ ಸ್ಟಾಕ್ ಮಾಡಿ ಹೆಂಗ್ ಕೆಜಿ ಕೊಡಕ್ ಹೊಂತೀರಿ? 800 ರೂಪಾಯಿ ಕೊಡ್ತೀವಿ ಸರ್. 800 ರೂಪಾಯಿ 1 kg ಬೆಣ್ಣೆ? ಓಕೆ. ತುಪ್ಪ ಮಾಡಲ್ಲ ನೀವು? ತುಪ್ಪ ಮಾಡೋದು ಸರ್, ಬೆಣ್ಣೆ ಅಷ್ಟೇ. ಬೆಣ್ಣೆ ಕೊಡ್ತೀವಿ ಸರ್, ಮೊಸರು ಕೊಡ್ತೀವಿ. ಮೊಸರು ಇಲ್ಲ ಓಣ್ಯಾಗ ಊರಾಗೆಲ್ಲ ಹೋಯ್ತಾರೆ ಸರ್, ಮೊಸರು ಮಾರಿ ಹೋಯ್ತಾರೆ, ಮನೆಗೆ ಬಂದ ಹೋಗ್ಬಿಡ್ತಾರೆ. ಸೂಪರ್. ನೋಡಿ ಇವತ್ತು ಹಳ್ಳಿಗಡೆ ಕಡೆ ಮೊಸರನ್ನ ಹಳ್ಳಿಯಾಗೆಲ್ಲ ಮಾರ್ತಿದ್ರು ಮೊದಲೆಲ್ಲ. ಬಟ್ ಈಗೆಲ್ಲ ಪ್ಯಾಕೆಟ್ ಮೊಸರು ಬಂದು, ಪ್ಯಾಕೆಟ್ ಹಾಲು ಬಂದು, ಎಲ್ಲ ಪ್ಯಾಕೆಟ್ ಬಂದು ಈ ಥರ ಸಾಂಪ್ರದಾಯಿಕವಾಗಿ ಹೈನುಗಾರಿಕೆ ಮಾಡೋರದ್ದು ಸ್ವಲ್ಪ ಕಡಿಮೆ ಆಗಿತ್ತು. ಬಟ್ ಇವ್ರ ಊರಲ್ಲಿ ಇನ್ನೂ ಮೊಸರು ಒಯ್ತಾರೆ ಅಂತ ಇವ್ರ ಮನೆಗೆ ಬಂದು ಭಾಳ ಖುಷಿ ವಿಚಾರ. ಭಾಳ ಮಂದಿ ಹೋಗ್ತಾರೆ ಸರ್ ಬಂದು ಮೊಸರು. ಬೆಳಗ್ಗೆನ ಬಂದ್ರೆ 5:30 6 ಬಂದಿರ್ತಾರೆ ಸರ್ ಮೊಸರು. ಹೌದಲ್ಲ? ಗಟ್ಟಿ ಮೊಸರು ಇರುತ್ತೆ ಅದ್ರಾಗ ಎಮ್ಮಿದು. ಭಾಳ ಕೇಕ್ ಕತ್ತರಿಸ್ದಂಗೆ ಇರುತ್ತೆ, ಅಷ್ಟು ಗಟ್ಟಿ ಇರುತ್ತೆ ಆ್ಯಕ್ಚುಲಿ ಎಮ್ಮಿದು. ಭಾಳ ಅದ್ಭುತ, ಭಾಳ ಖುಷಿ ಆಯ್ತು ಮುಖಪ್ಪನವ್ರು ನಿಮ್ಮನ್ನು ನೋಡಿ, ಪರಿಚಯ ಆಗಿ, ಭೇಟಿಯಾಗಿ. ಇನ್ನೊಂದು ಸ್ವಲ್ಪ ನೀಟಾಗಿ ಮಾಡಿರಿ ನೆಕ್ಸ್ಟ್ ಟೈಮು. ಅವಾಗ ಇನ್ನೊಂದ್ಸರಿ ಬಂದು ಇನ್ನೊಂದು ವಿಡಿಯೋ ಮಾಡಿ ಎಲ್ಲ ಪರಿಚಯ ಮಾಡೋಣ. ನಾನು ಮೂಕಪ್ಪಣ್ಣವ್ರದ್ದು ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಯಾರಿಗಾದರೂ ಬೆಣ್ಣೆ ಬೇಕು ಅಂತಂತಂದರೆ ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಅವ್ರ ಹತ್ರ ಸ್ಟಾಕ್ ಇದ್ದರೆ ಕೊಡ್ತಾರೆ, ಇಲ್ಲ ಅಂತಂದರೆ ಇಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಕಡಿಮೆ ಓದಿರ್ತಾರೆ ಸರ್, ಬಂದು ಓದ್ಬಿಟ್ಟಿರ್ತಾರೆ, ಓದ್ಬಿಟ್ಟಿರ್ತಾರೆ. ಹಾಗಾಗಿ ಸ್ವಲ್ಪ ಫೋನ್ ಮಾಡಿ ಅಡ್ವಾನ್ಸ್ ಆಗಿ ಒಂದಿನ ಹೇಳಿದ್ನಿ ಅಂದರೆ ನಮಗೆ ಸಿಗುತ್ತಾ. ಸೊ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ ಮುಖಪಣ, ನಮಸ್ತೆ.